ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ದಲಿತ ಸಿಎಂ ಕೂಗು ಮತ್ತೊಮ್ಮೆ ಜೋರಾಗಿ ಕೇಳಿಬರ್ತಾ ಇದೆ. ಅಹಿಂದ ನಾಯಕರಿಂದ ದಲಿತ ಸಿಎಂ ಸ್ಥಾನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಬದಲಾವಣೆಯ ಸನ್ನಿವೇಶ ಬಂದ್ರೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಹಿಂದ ನಾಯಕರು. ಒಂದು ವೇಳೆ ನೀವು ಸಿದ್ದರಾಮಯ್ಯ ಅವರನ್ನ ಕೆಳಕ್ಕಿಳಿಸಿದ್ರೆ ಅಹಿಂದ ಮತಗಳು ಛಿದ್ರವಾಗ್ಬಿಡುತ್ತವೆ, ಕಾಂಗ್ರೆಸ್ನಿಂದ ದೂರ ಆಗ್ಬಿಡುತ್ತವೆ ಅನ್ನೋದು ಇವರ ವಾದ. ದಲಿತರಿಗೆ ಪಟ್ಟ ಕಟ್ಟಿದ್ರೆ ಅಹಿಂದ ಮತ ಪಕ್ಷದ ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆಗೆ ಭದ್ರವಾಗಿರುತ್ತೆ ಅನ್ನುವಂತಹ ದಾಳವನ್ನ ಹೈಕಮಾಂಡ್ ಮುಂದೆಯೂ ಉರುಳಿಸುವುದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರಂತೆ. ಹೈಕಮಾಂಡ್ ಮುಂದೆ ಪ್ರಸ್ತಾಪಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಆಯ್ತು ಸಿಎಂ ಹಾಗೆ ಡಿಸಿಎಂ. ಅವರಿಬ್ಬರ ನಡುವಿನ ಆ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮೂಲಕ ಹೈಕಮಾಂಡ್ ಕೊಟ್ಟಂತಹ ಸಂದೇಶ ಏನು ಅಂದ್ರೆ, ಮುಖ್ಯಮಂತ್ರಿ ರೇಸ್ ಇರೋದು ಇವರಿಬ್ಬರ ನಡುವೆ ಮಾತ್ರ, ಈ ರೇಸ್ನಲ್ಲಿ ಇನ್ನೊಬ್ರಿಗೆ ಎಂಟ್ರಿ ಇಲ್ಲ ಅನ್ನುವಂತಹ ಸಂದೇಶ ರಾಜ್ಯದ ಜನರಿಗೆ ಪಾಸ್ ಆಗ್ಬಿಡ್ತು. ಆದ್ರೂ ಅಹಿಂದ ನಾಯಕರು, ಅಹಿಂದ ಸಚಿವರು ತಮ್ಮ ಪಟ್ಟನ್ನ ಬಿಡೋದಕ್ಕೆ ಸಿದ್ಧರಿಲ್ಲ. ಈ ದಲಿತ ಸಿಎಂ ದಾಳವನ್ನ ಉರುಳಿಸೋಕ್ ಮುಂದಾದ್ರೂ ಕೂಡ ಈಗ ಮುಂದಿನ ದಿನಗಳಲ್ಲಿ 2 ತಿಂಗಳು 3 ತಿಂಗಳು ಏನ್ ತಾತ್ಕಾಲಿಕ ಕದನ ವಿರಾಮ ಆಗಿದೆ, ಅದಾದ ಮೇಲಾದ್ರೂ ಇದನ್ನ ಕನ್ಸಿಡರ್ ಮಾಡೋದಕ್ಕೆ ಹೈಕಮಾಂಡ್ ಸಿದ್ಧ ಇದೆಯಾ? ಅಹಿಂದ ಸಚಿವರ ಪ್ಲಾನ್ ಏನಿದೆ ಅಂತ ಹೇಳಿ. ವಿಜಯಶ್ರೀ, ಬಹಳ ಮುಖ್ಯವಾಗಿರುವಂಥದ್ದು ಬ್ರೇಕ್ಫಾಸ್ಟ್ ನೆಪದಲ್ಲಿ ಈ ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡಿದ್ರು ಕೂಡ ಸಹಜವಾಗಿ ಆಂತರಿಕವಾಗಿ ತಂತ್ರ ಪ್ರತಿತಂತ್ರಗಳು ಈ ಕ್ಷಣಕ್ಕೂ ಕೂಡ ಮುಂದುವರೆದಿರುವಂಥದ್ದು. ಆದರೆ ತಾತ್ಕಾಲಿಕ ಕದನ ವಿರಾಮ ಅನ್ನುವಂತೆ ಕೂಡ ಈಗ ಅಧಿವೇಶನದ ಕಾರಣಕ್ಕಾಗಿ ಈಗ ಒಗ್ಗಟ್ಟಿನ ಸಂದೇಶವನ್ನು ಈಗ ಸಾರಿರುವಂಥದ್ದು. ಆದರೆ ಬಹಳ ಮುಖ್ಯವಾಗಿರುವಂಥದ್ದು ಅಹಿಂದ ಸಚಿವರು ಎಲ್ಲರೂ ಕೂಡ ಸಭೆ ನಡೆಸಿರುವಂಥದ್ದು. ಸೊ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನುವಂಥ ಬಿಗಿಪಟ್ಟಿನ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಸರಣಿ ಸಭೆಗಳನ್ನ ಕೂಡ ನಡೆಸಿದ್ದಾರೆ. ಸೊ ಹಲವು ತಿಂಗಳಿಂದಲೂ ಕೂಡ ಸರಣಿ ಏನು ನಡೆಸ್ಕೊಂಡ್ಬರ್ತಾವ್ರೆ ಸರಣಿ ಸಭೆಗಳು, ಅದರ ಮುಂದುವರೆದ ಭಾಗವಾಗಿ ಕೂಡ ಕೆಲವು ದಿನಗಳ ಹಿಂದೆ ಕೂಡ ಅಹಿಂದ ಸಚಿವರೆಲ್ಲರೂ ಕೂಡ ಸಭೆಯನ್ನು ನಡೆಸಿದ್ದಾರೆ ಮತ್ತು ಅಹಿಂದ ನಾಯಕರು ಕೂಡ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಇವರೆಲ್ಲರ ಪ್ರಮುಖ ಅಜೆಂಡಾ ಆಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರೇ ಅಧಿಕಾರದಲ್ಲಿ ಮುಂದುವರಿಬೇಕು 5 ವರ್ಷ ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಈ ಕ್ಷಣಕ್ಕೂ ಹೊಂದಿದ್ದಾರೆ. ಆದರೆ ಒಂದು ವೇಳೆ ಹೈಕಮಾಂಡ್ ನಾಯಕರು ಬದಲಾವಣೆಗೆ ಕೈ ಹಾಕಿದ್ದೇ ಆದಲ್ಲಿ, ಸೊ ಅಂತಹ ಸನ್ನಿವೇಶ ನಿರ್ಮಾಣ ಆದರೆ ದಲಿತ ಮುಖ್ಯಮಂತ್ರಿಗೆ ದಾಳವನ್ನು ಉರುಳಿಸುವಂಥ ಲೆಕ್ಕಾಚಾರದ ಭಾಗವಾಗಿ ಅಹಿಂದ ನಾಯಕರು ತೀರ್ಮಾನ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಸಿದ್ದರಾಮಯ್ಯವರ ಬದಲಾವಣೆ ಆಗಲೇಬಾರದು, ಅವರ ಅನಿವಾರ್ಯತೆ ಅಷ್ಟು ಪ್ರಮುಖವಾಗಿದೆ ಕಾಂಗ್ರೆಸ್ಗೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಅದು ಬದಲಾವಣೆ ಆದರೂ ಯಾಕೆ ಅನ್ನುವಂಥ ಸಹಜವಾದಂಥ ಒಂದು ಪ್ರಶ್ನೆ ಕೂಡ ಎತ್ತಿರುವಂಥದ್ದು. ಆದರೆ ಸಿದ್ದರಾಮಯ್ಯವರು ಬದಲಾವಣೆ ಮಾಡಬೇಕಾದ್ರೆ ಭ್ರಷ್ಟಾಚಾರ ಆರೋಪ ಇರಬೇಕಾಗತ್ತೆ, ಅಥವಾ ಶಾಸಕರನ್ನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇರಬೇಕಾಗತ್ತೆ. ಇದ್ಯಾವುದೂ ಇಲ್ಲದೆ ಕೂಡ ಸುಸೂತ್ರವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಶಾಸಕರ ಬೆಂಬಲ ಕೂಡ ಈ ಕ್ಷಣಕ್ಕೂ ಇದೆ. ಹಾಗಾಗಿ ಬದಲಾವಣೆಯ ಪ್ರಶ್ನೆಯೇ ಬರೋದಿಲ್ಲ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಅಹಿಂದ ಸಚಿವರು ಇದ್ದಾರೆ. ಆದರೂ ಒಂದು ಹಂತದಲ್ಲಿ ಹೈಕಮಾಂಡ್ ನಾಯಕರು ಬದಲಾವಣೆಗೆ ಮುಂದಾಗಿದ್ದೇ ಆದಲ್ಲಿ ದಲಿತರನ್ನ ಮುಖ್ಯಮಂತ್ರಿಯನ್ನ ಮಾಡಿ ಅನ್ನುವಂಥ ಬಿಗಿಪಟ್ಟನ್ನು ಹಿಡಿಯೋದಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅದಕ್ಕೂ ಕೂಡ ಅವರದೇ ಆದಂಥ ಒಂದು ವಾದ ಕೂಡ ಇದೆ. ಈಗಾಗಲೇ ಭಾರತದಲ್ಲಿ 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದು. 2 ರಾಜ್ಯಗಳಲ್ಲಿ ಮೇಲ್ವರ್ಗದ ಮುಖ್ಯಮಂತ್ರಿಗಳಿದ್ದರೆ, ಕರ್ನಾಟಕದಲ್ಲಿ ಕೂಡ ಕೆಳವರ್ಗದ, ಅದರಲ್ಲೂ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಇರುವಂಥದ್ದು. ಹಾಗಾಗಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನು ಬದಲಾಯಿಸಿದ್ದೇ ಆದಲ್ಲಿ ಬೇರೆ ಸಂದೇಶ ಕೊಟ್ಟಂತಾಗುತ್ತೆ ಅನ್ನುವಂಥದ್ದು ಒಂದು ಕಾರಣ. ಆದರೆ ಮಗದೊಂದು ಮತ್ತೆ ಮೇಲ್ವರ್ಗದ ಮುಖ್ಯಮಂತ್ರಿಗೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ಸೊ ಬೇರೆ ತಪ್ಪು ಸಂದೇಶ ಹೋಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ವಾದವನ್ನ ಹೈಕಮಾಂಡ್ ಮುಂದೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇದರ ಸಾಧಕ ಬಾಧಕಗಳನ್ನ ಪರಿಶೀಲನೆ ನಡೆಸಿರುವಂತಹ ಅಹಿಂದ ಸಚಿವರೆಲ್ಲರೂ ಸೊ ಬದಲಾವಣೆ ಸನ್ನಿವೇಶ ನಿರ್ಮಾಣವಾದರೆ ಹೈಕಮಾಂಡ್ ಮುಂದೆ ತಮ್ಮದೇ ಆದಂಥ ಸ್ಪಷ್ಟ ವಾದವನ್ನ ಇಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.